ವೆಲ್ಕಮ್ ಬ್ಯಾಕ್ ನಂದು ಮತ್ತು ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ಅಮ್ಮನ ಮನೆಗೆ ಬಂದಿದ್ವಿ, ನೆನೆನೇ ಬಂದ್ವಿ. ಸೊ ಇವತ್ತು ಚಿನ್ನುಗೆ ಇಂಜೆಕ್ಷನ್ ಹಾಕ್ಸ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಆವಾಗಲೇ ಹಾಕ್ಸ್ಬೇಕಾಗಿತ್ತು 9 ಮಂತ್ಸ್ದು, ಹಾಕ್ಸೋಕ್ಕಾಗಲಿಲ್ಲ. ಯಾಕಂತಂದರೆ ಅವನಿಗೆ ಜ್ವರ ಬಂದಿತ್ತು, ನಿಮೋನಿಯಾ ಅಂತ. ಸೊ 1 ಮಂತು ಅವ್ನು ಜ್ವರದಲ್ಲೇ ಕಾಲ ಕಳೆದ್ಬಿಟ್ಟ. ಸೊ ಅದು ಹೋದ ಸಲನೂ ಹೋಗಿದ್ವಿ ಇಂಜೆಕ್ಷನ್ ಮಾಡಿಸೋದಕ್ಕೆ. ಜ್ವರ ಬಂದಿತ್ತಲ್ಲ, ಸ್ವಲ್ಪ ರೆಸ್ಟ್ ಮಾಡಲಿ ಆಮೇಲೆ ಹಾಕ್ತೀವಿ ಅಂತ ಹೇಳಿದ್ರು. ಸೊ ಇವತ್ತು ಹಾಕ್ಸೋಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಸೊ ಬನ್ನಿ ಏನೇನೆಲ್ಲ ಆಗುತ್ತೆ ನೋಡೋಣ. ಸೊ ಫೈನಲಿ ಇಂಜೆಕ್ಷನ್ ಹಾಕ್ಸೋದಕ್ಕೆ ಬಂದ್ವಿ ಗೈಸ್. ಇನ್ನು ನಾವು ಯಾವಾಗಲೂ ಬೇರೆ ಕಡೆ ಹಾಕ್ಸ್ತಾ ಇದ್ದಿದ್ದು ಇಂಜೆಕ್ಷನ್ನು. ಈ ಸಲ ಲೊಕೇಶನ್ನೇ ಬೇರೆ ಕಡೆ ಹೇಳಿದರು. ಹುಡುಕಿ ಹೋಗೋಷ್ಟೊಳಗೆ ಟೈಮೇ ಆಗೋಯ್ತು. 4-5 ಜನ ಮಕ್ಕಳಿದ್ರು, ಅವ್ರಿಗೆಲ್ಲ ಇಂಜೆಕ್ಷನ್ ಹಾಕ್ತಾಯಿದ್ರು. ಅಮ್ಮ ಆಟ ಆಡಿಸ್ಕೊಂಡು ಕೂತಿದ್ರು ಚಿನ್ನನ. ಅವ್ನು ಜೋರಾಗಿ ಕಿರ್ಚಾಡ್ತಾ ಇದ್ದ ಅಲ್ಲಂತ ಎಲ್ಲರಿಗೂ ಕೇಳಿಸೋ ಥರ. ನಾನು ಅಲ್ಲಿ ಚುಚ್ತಾರೆ ನಿನಗೆ ಮಾಡ್ತೀನಿರೋ ಅಂತ ಹೇಳ್ತಾ ಇದ್ದೆ. ಅವನು ಚಪ್ಪಾಳೆ ತಟ್ತಿದ್ದ. ಸೊ ನೋಡ್ತಾ ಇದ್ವಿ ಎಷ್ಟು ಜನ ಮಕ್ಳಿಗೆ ಹಾಕ್ತಾರೆ ಏನು ಅಂತ ನೋಡ್ಕೊಂಡು ಕುಂತಿದ್ದಾಗ ಅಲ್ಲಿ ಹಾವು ಎಣ್ಣೆ ಥರ ಬರ್ತಿದ್ರದು ಆರೋಗ್ಯ ಕೇಂದ್ರದ್ದು. ಸೊ ಅಲ್ಲಿ ಬರ್ದಿದ್ದಾರೆ ಏನೇನೋ, ಅದನ್ನಮ್ಮ ತೋರಿಸ್ತಾ ಇದ್ರು. ಅವನು ಅಲ್ಲೂ ಕಿರ್ಚ್ತಾ ಇದ್ದ ಜೋರಾಗಿ ಹೂ ಅಂತ ಕಿರ್ಚ್ಕೊಂಡು ಅಲ್ಲಿ ತೋರಿಸ್ತಾ ಇದ್ದ. 1 2 3 4 ಅಂತ ಅಮ್ಮ ಹೇಳ್ಕೊಡ್ತಾಯಿದ್ರು. ಅವನು ನೋಡ್ಕೊಂಡು ಹೇಳ್ತಾನೇ ಇದ್ದ 1 2 3 4 ಅಂತ. ಸೊ ಅಲ್ಲಿ ಹಾಕ್ತಿದ್ದಾರೆ ನೋಡಿ, ಅದರೊಳಗಡೆ ಹಾಕೋದು ಇಂಜೆಕ್ಷನ್ನು ನೋಡಿ. ಫಸ್ಟು ಬಾಯಿಗೆ ಡ್ರಾಪ್ಸ್ ಹಾಕಿದ್ರು. ಇದು 9 ಮಂತ್ಸ್ ಅಲ್ವಾ ಹಾಕ್ಸ್ತಾ ಇರೋದು. 9 ಮಂತ್ಸ್ ಅಂತ ಇವನೊಬ್ಬನೇ ಇದ್ದಿದ್ದು ಹಾಕೋದಕ್ಕೆ. ಇನ್ನೆಲ್ಲ 1.5 ಮಂತು 3 ಮಂತ್ಸು ಆ ಥರ ಬಂದಿದ್ರು. ಇವನೊಬ್ಬ ಮಾತ್ರ 9 ಮಂತ್ಸು ಇಂಜೆಕ್ಷನ್ ಹಾಕ್ಸೋದಕ್ಕೆ ಕರ್ಕೊಂಡು ಬಂದಿದ್ವಿ. ಪಾಪ ಗೈಸ್, ನಿಜವಾಗ್ಲೂ ಅವನು ಎಷ್ಟು ಇಂಜೆಕ್ಷನ್, 2 ಇಂಜೆಕ್ಷನ್ ಕೊಟ್ಬಿಟ್ರು ಗೈಸ್. ತುಂಬ ಅಂದರೆ ತುಂಬಾ ಬೇಜಾರಾಯಿತು. ಅಮ್ಮ ಹಿಡ್ಕೊಂಡು ಕುಂತವ್ರೆ ಪಾಪ. 2 ಕೈಗೂ ಒಂದೊಂದು ಇಂಜೆಕ್ಷನ್ ಕೊಟ್ಟರು ನೋಡಿ. ಕೊಡ್ತಾ ಇದ್ದಾರೆ ಪಾಪ. ಅಮ್ಮ ಎಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ. ಅವನು ಅಳೋದಕ್ಕೆ ಸ್ಟಾರ್ಟ್ ಮಾಡ್ದೆ ಅವ್ರು ಹಿಡ್ಕೊಂಡ ತಕ್ಷಣ. ನಮ್ಮ ಹಸ್ಬೆಂಡೂ ಅಲ್ಲೇ ನಿಂತಿದ್ದಾರೆ. ಅವ್ರು ಕೇಳ್ತಾ ಇದ್ರು ಅಪ್ಪ ಮಗು ಅವ್ರ ಅಮ್ಮ ಯಾರು ಅಂತ. ನಾನೇ ಬಟ್ ನನಗೆ ಈ ಥರ ಎಲ್ಲ ಹಿಡ್ಕೊಂಡು ನಮ್ಮಮ್ಮ ಹಿಡ್ಕೊಂಡಿದ್ದಾರಲ್ಲ ಗಟ್ಟಿಯಾಗಿ, ಆ ಥರ ಹಿಡ್ಕೊಂಡು ಇಂಜೆಕ್ಷನ್ ಮಾಡಿಸೋದಕ್ಕೆ ನಮಗೆ ಬರೋಲ್ಲ. ಸೊ ಅದಕ್ಕೋಸ್ಕರ ಯಾವಾಗಲೂ ನಮ್ಮಮ್ಮನೇ ಹಾಕ್ಸೋದು ಇಂಜೆಕ್ಷನು. ತುಂಬ ಅಂದರೆ ತುಂಬಾ ಹೇಳ್ತಿದ್ದ ಗೈಸ್ ಪಾಪ. 2 ಇಂಜೆಕ್ಷನ್ ಕೊಟ್ಟರು 2 ಕೈಗೂ ಅವನಿಗೆ. ನನಗೆ ಹೊಟ್ಟೆ ಎಲ್ಲ ಉರಿದೋಯ್ತು ಗೈಸ್, ದೇವ್ರ ಹಣೆಗೂ. ಯಪ್ಪ ನೋಡೋದಕ್ಕೆ ಆಗ್ತಾ ಇರಲಿಲ್ಲ. ಅವ್ನು ನನ್ನ ಮುಖ ನೋಡ್ಕೊಂಡೇ ಹೇಳ್ತಾ ಇದ್ದ ಗೈಸ್. ನೋಡ್ಕೊಂಡು ನಿಂತಿದ್ದೆ ಪಾಪ. ನನಗೂ ಕಣ್ಣಲ್ಲಿ ನೀರು ಬಂದ್ಬಿಡ್ತು ವೀಡಿಯೋ ಮಾಡ್ತಾ. ಸೊ ಏನೂ ಮಾಡೋಕ್ಕಾಗಲ್ಲ. ಮಕ್ಳಿಗೆ ಇವಾಗ ಹಾಕ್ಸಿದ್ರೇ ಮುಂದೆ ಚೆನ್ನಾಗಿರೋದಕ್ಕಾಗೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೆ ನಾನು. ಸೊ ಹಾಕಿದ್ರು ಗೈಸ್, 2 ಕೈಗೂ ಹಾಕಿದ್ರು. ಅಳ್ತಾನೇ ಇದ್ದ ಜೋರಾಗಿ. ಏನೂ ಮಾಡೋಕ್ಕಾಗಲ್ಲ, ಹಾಕ್ಸ್ಲೇಬೇಕು. ಅದು ನಮ್ಮ ಕರ್ತವ್ಯ. ಹಾಕ್ಸಿಲ್ಲ ಅಂದರೆ ಬೇರೆ ಥರ ತಿರ್ಕೊಂಬಿಡುತ್ತೆ ಅದು ಮಕ್ಳುಗಳಿಗೆ, ಏನಾದರೂ ಆಗೋದು ಆ ಥರ ಎಲ್ಲ. ಸೊ ಅದಕ್ಕೋಸ್ಕರ ಹೋಗಿ ಹಾಕ್ಸ್ಬೇಕು. ಸೊ ನೋಡಿದ್ರಲ್ಲ ಎಷ್ಟು ಜೋರಾಗಿ ಅಳ್ತಾ ಇದ್ದ ಅಂತ. ತೊಡೆಗೂ 1 ಇಂಜೆಕ್ಷನ್ ಹಾಕಿದ್ರು. ಟೋಟಲ್ 3 ಇಂಜೆಕ್ಷನ್ನು, 1 ಬಾಯಿಗೆ ಡ್ರಾಪ್ಸ್ ಹಾಕಿದ್ರು. ಸೊ ಟೋಟಲ್ 4 ಆಯಿತು ಎಲ್ಲ ಒಟ್ಟು ಇಂಜೆಕ್ಷನ್ ಥರ. ಅದೂ ಡ್ರಾಪ್ಸೂ ಆ್ಯಡ್ ಆಗುತ್ತೆ. ಕೈ ಕಾಲಿಗೆ ಕೊಟ್ಬಿಟ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಬಾಯಿಗೆ ಡ್ರಾಪ್ಸ್ ಬಿಡ್ತಾರೆ ಒಂದೊಂದು. ಸೊ ಅವರು ನನ್ನ ತಾಯಿ ಕಾರ್ಡ್ ಕೊಟ್ಟಿದ್ದೆ, ಅಲ್ಲಿ ಇಸ್ಕೊಂಬರೋದಕ್ಕೆ ಹೋಗ್ತಾ ಇದ್ದೆ, ಅಲ್ಲೇ ನಿಂತಿದ್ದೆ. ಅವಾಗ ಇನ್ನೂ ಎಷ್ಟೊಂದು ಜನ ಕರ್ಕೊಂಬರ್ತಾಯಿದ್ರು ಗೈಸ್. ನಮ್ಮ ಚಿನ್ನು ಆಟ ಆಡ್ತಾ ಇದ್ದಾನೆ, ನೋವು ಮಾಡ್ಕೊಂಡು ಅಳ್ತಾನೆ ಅಂದ್ಕೊಂಡಿದ್ವಿ. ಒಂದು 1.5 ಮಂತು, ಆಮೇಲೆ 2.5 ಅಲ್ಲ 3.5 ಮಂತು, ಆಮೇಲೆ 5 ಮಂತ್ಸ್ದು ಹಾಕ್ಸಾಗೆಲ್ಲ ಅಳ್ತಾ ಇದ್ದ. ಈಗ ನೋಡಿ ಅವ್ನಿಗೆ ಹಾಕ್ಸೇ ಇಲ್ಲ ಅನ್ನೋ ಥರ ಅವನು. ಅಪ್ಪ ಈ ಥರ ಇದ್ರೆ ನಿಜವಾಗ್ಲೂ ನಮಗೂ ಖುಷಿ. ಅವ್ನಿಗೆ ಏನಾದ್ರು ನೋವು ಬಂದು ಅವ್ನು ಅಳ್ತಾ ಇದ್ರೆ ನಮಗೆ
ಬೇಜಾರಾಗ್ಬಿಡುತ್ತೆ. ಹಂಗಿದ್ರು ಅಲ್ಲಿ ಚುಚ್ಬೇಕಾದ್ರೆ ಹೆವಿ ಬೇಜಾರಾಗೋಯ್ತು ನನಗಂತೂ. ಅಲ್ಲಿ ಕರಿ ಕರಿ ಅಲ್ಲಿ ಕರಿ ಎಷ್ಟು ಜೋರಾಗಿ ಗೊತ್ತಾಗುತ್ತೆ, ನೀವೇ ನೋಡಿರ್ತೀರ. ಕರಿ ಕರಿ ಜೋರಾಗಿ ಹೇಳ್ತಾ ಇದ್ದ. ಸೊ ನೆಕ್ಸ್ಟು 1.5 ವರ್ಷದ್ದಾಯ್ತಂತೆ. ಅದನ್ನ ಲೇಟಾಗಿ ಹಾಕ್ಸ್ಕೊಳ್ಳಿ ಅಂತ ಹೇಳಿದ್ದಾರೆ. ನೋಡ್ತಾ ಇಲ್ಲ ಕಂದ ಆಟ ಆಡ್ತಾ ಇದ್ದೇನೆ. ತೊಡೆಗೊಂದು ಇಂಜೆಕ್ಷನ್, ಎರಡು ಕೈಗೊಂದು ಇಂಜೆಕ್ಷನ್. ಇಂಜೆಕ್ಷನ್ ಎಲ್ಲಿ ಕೊಟ್ರು ಚಿನ್ನು? ತೋರಿಸ್ಬಿಡಿ ಇಲ್ಲಿ ಬೈಪಲ್ಲಿ. ಇಂಜೆಕ್ಷನ್ ಎಲ್ಲ ಕೊಟ್ರು ನೋಡಪ್ಪ. ಇಲ್ಲಿ 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 ಇಲ್ಲಿಗೊಂದು ಶ್ ಅಂತ, ಇಲ್ಲಿ ಇಲ್ಲಿಗೊಂದು ಶ್ ಅಂತ, ಇಲ್ಲಿ ಇಲ್ಲಿಗೊಂದು ಶ್ ಅಂತ ಕೊಟ್ಬಿಟ್ರ ಹಂಗೆ. ಇಲ್ಲಿಗೆ ನೋಡಿ ಅಲ್ಲಿ ತೋರಿಸ್ತಾ, ಇಲ್ಲಿ ಕೊಟ್ಬಿಟ್ರಪ್ಪ ಇಲ್ಲಿಗೆ ಇಂಜೆಕ್ಷನ್ ಕೊಟ್ಬಿಟ್ರಪ್ಪ. ಆಯ್ತಾ? ಅಲ್ಲಿ ಕರಿ ಅದ್ನ, ಕರಿ ಕರಿ ಅಲ್ಲಿ ಅಲ್ಲಿ ಕರಿ ಕರಿ ಬಾ ಬಾ ಕರಿ ಕರಿ. ಇಂಜೆಕ್ಷನ್ ಕೆಲಸ ಮುಗೀತು. ನಾವು ಇಂಜೆಕ್ಷನ್ ಹಾಕ್ಸೋದಕ್ಕೋಸ್ಕರನೇ ಬೆಂಗಳೂರಿಂದ ಬಂದ್ವಿ. ಅವ್ರ ಅಪ್ಪ ಅವ್ರ ಮಗನ್ನ ಯಾವಾಗ್ಲೂ ಅಳ್ಸದೆ, ಅಳ್ಸೋದೆ ಯಾವಾಗ್ಲೂ ಅಳಿಸ್ತಾ ಇರ್ತಾನೆ. ಹಂಗ ಅಳ್ಸೋದು. ಬಾ ಚಿನ್ನ ಇಲ್ಲಿ ಇಲ್ಲಿ ಚಿನ್ನ ತಗೋ. ಅವ್ನ ಮಾತಾ ಕೇಳಲ್ಲ ಗೈಸ್ ನಮ್ ಚಿನ್ನ. ಬಾ ಬಾ ಇಲ್ಲಿ ಬಾ. ಸೊ ಇವತ್ತು ಇಲ್ಲೇ ಇದ್ಬಿಟ್ಟು ನಾಳೆ ಬೆಳಿಗ್ಗೆ ಹೊರಡ್ತೀವಿ ಗೈಸ್ ಬೆಂಗಳೂರಿಗೆ. ಮುಗೀತಲ್ವಾ ಇಂಜೆಕ್ಷನ್ದು. ಸೊ ಹೊರಡೋಣ ಅಂತ ಅನ್ಕೊಂಡಿದ್ದೀವಿ. ಹೊರಡಬೇಕು. ಹಾಗೇ ಒಂದು ಹಾಸ್ಪಿಟಲ್ಗೆ ಹೋಗ್ಬೇಕು. ಹಾಸ್ಪಿಟಲ್ ಹೋಗಿ ನಮ್ಮಮ್ಮ ಇದ್ದಾರೆ. ನಮ್ಮಮ್ಮ ಇಲ್ವಾ, ಅವರಮ್ಮನ ತಂಗಿ ಸೊಸೆಗೆ ಪಾಪು ಆಗಿದೆ. ಸೊ ನೋಡೋದಕ್ಕೆ ಹೋಗ್ಬೇಕು. ನೋಡ್ಕೊಂಡು ಬರೋಣ ಬನ್ನಿ. ಬೇಬಿ ಆಗಿದೆ, ಗರ್ಲ್ ಬೇಬಿ ಅವ್ರಿಗೆ. ನಮ್ಮ ಹಸ್ಬೆಂಡ್ ನೋಡಿಲ್ಲ ಅವ್ರನ್ನ. ಸೊ ಅವ್ರಿಗೂ ತೋರಿಸ್ಬೇಕು. ಸೀಮಂತಾಗ ಹೋಗಿದ್ದೆ ನಾನು, ನನ್ನ ಹಸ್ಬೆಂಡ್ ಹೋಗಿರ್ಲಿಲ್ಲ. ಯಾಕಂದ್ರೆ ಅವರು ಶಬರಿಮಲೆಗೆ ಹೋಗ್ಬಿಟ್ಟಿದ್ರು. ಆ್ಯಂಡ್ ಗೈಸ್ ಶಬರಿಮಲೆಯಲ್ಲಿ ವಿಡಿಯೋಸ್ ಎಲ್ಲ ಮಾಡಿದ್ದಾರೆ ಅವರು. ಅದನ್ನು ಇನ್ನೂ ಎಡಿಟ್ ಮಾಡಿಲ್ಲ, ಏನು ಮಾಡಿಲ್ಲ. ಅದನ್ನು ಎಡಿಟ್ ಮಾಡಿ ಬೇಗ ಅಪ್ಲೋಡ್ ಮಾಡ್ತೀವಿ. ಸ್ವಲ್ಪ ವೆಯ್ಟ್ ಮಾಡಬೇಕು. ಯಾಕಂದರೆ ಅವ್ರ ಫೋನಲ್ಲಿ ವೀಡಿಯೋ ಮಾಡ್ಕೊಂಡಿರೋದು. ಈ ಫೋನ್ ಆಗಿದ್ರೆ ನಾನು ಎಡಿಟ್ ಮಾಡಿ ಹಾಕ್ಬಿಡ್ತಾ ಇದ್ದೆ. ಅವ್ರ ಫೋನಲ್ಲಿ ವೀಡಿಯೋ ಮಾಡಿದ್ದಾರೆ. ಸೊ ಅವರು ಎಡಿಟ್ ಮಾಡಿ ಅವ್ರು ಬ್ಲಾಗ್ ಬಿಡ್ತಾರೆ. ಸೊ ವಾಚ್ ಮಾಡಿ. ಇಲ್ಲಿ ನೋಡಿ ಯಾವ ಥರ ಆಟ ಆಡ್ತಿದ್ದಾನೆ. ಅಯ್ಯಪ್ಪದು ಮಾಡಿದ್ದಾರೆ ವಿಡಿಯೋ. ಸುಮಾರು ವಿಡಿಯೋ ಮಾಡಿದ್ದಾರೆ ಗೈಸ್. ಅಲ್ಲಿ ಇರೋದಲ್ಲ, ಅಲ್ಲಿ ಪವರ್ ಎಂತದ್ದು ಏನು ಅಂತ ಆ ಬ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ನನಗೆ ಗೊತ್ತಿಲ್ಲ. ಅವ್ರು ಹೋಗಿದ್ರು, ಅಲ್ಲಿ ಏನೇನಂತೆಲ್ಲ ಎಷ್ಟೊಂದು ತಿಳ್ಕೊಂಡಿದ್ದಾರೆ. ಸ್ವಲ್ಪ ಇಲ್ಲಿ ಏನೇನು ಅಂತ ಸೊ ಅದನ್ನು ಹೇಳ್ತಾರೆ ನೋಡಿ ಗೈಸ್. ಈ ಬ್ಲಾಗ್ ಬರುತ್ತೆ ನೆಕ್ಸ್ಟ್. ಇನ್ನು ಎಡಿಟ್ ಮಾಡಿಲ್ಲ, ಯಾಕಂದ್ರೆ ಅವ್ರು ಡ್ಯೂಟಿಗೆ ಹೋಗ್ಬಿಡ್ತಾ ಇದ್ರಲ್ಲ. ಸೊ ಅದಕ್ಕೋಸ್ಕರ ವಿಡಿಯೋ ಎಡಿಟಿಂಗ್ ಮಾಡಿಲ್ಲ. ಸೊ ಹಾಕ್ತಾರೆ ವಿಡಿಯೋ, ವಾಚ್ ಮಾಡಿ. ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ಹಿಡಿದಿದ್ದಾರೆ. ಅಲ್ಲೂ ವಿಡಿಯೋಸ್ ಎಲ್ಲ ಮಾಡಂಗಿಲ್ಲ ಅಂತ ಹೇಳ್ತಿದ್ರಂತೆ ಸುಮಾರು ಕಡೆ. ಸೊ ಹಂಗಿದ್ರು ಸ್ವಲ್ಪ ಹಿಡ್ಕೊಂಡಿದ್ದಾರೆ ವಿಡಿಯೋ. ಅದು ಈಗಲೇ ತೋರಿಸ್ಬಿಟ್ರೆ ನೀನು ಅದು ಅಷ್ಟೇ ತೋರಿಸು, ಏನು ಗೊತ್ತಾಗುತ್ತೆ? ಫುಲ್ ವಿಡಿಯೋ ನೋಡಿದ್ರೆ ಗೊತ್ತಾಗೋದು. ಬರುತ್ತೆ ವಿಡಿಯೋ ಗೈಸ್, ವಾಚ್ ಮಾಡಿ ಅಂತ ಹೇಳ್ತಾ ಅಲ್ಲಿಗೆ ಹೋಗ್ಬೇಕು ಹಾಸ್ಪಿಟಲ್ಗೆ. ಸೊ ಹಾಸ್ಪಿಟಲ್ಗೆ ಹೋಗಿ ಬರ್ತೀವಿ ಗೈಸ್. ಹಾಸ್ಪಿಟಲ್ಗೆ ಹೋಗಿ ಬೇಬಿ ನೋಡಿಕೊಂಡು ಹಾಗೆ ಗೋಬಿ ತಿನ್ನೋಣ ಅಂತ ಹೇಳಿ ಗೋಬಿ ತಿನ್ಕೊಂಡು ಕೂತಿದ್ವಿ. ನಮ್ಮ ಮಾವಂದಿರಿಬ್ಬರು, ನಮ್ಮ ಅಮ್ಮ ಮತ್ತು ನಮ್ಮ ಪಾಪು ಎಲ್ಲ ಕೂತ್ಕೊಂಡು ಗೋಬಿ ತಿಂತಾ ಇದ್ವಿ. ಹಾಗೆ ಮನೆಗೂ ಕೂಡ ಬಂದ್ವಿ. ಮನೇಲಿ ಅಮ್ಮ ಕೂರಿಸ್ಕೊಂಡಿದ್ರು ಚಿನ್ನನ. ಅವ್ನು ಸುಮ್ಮನೆ ಕೂತಿದ್ದ. ಗಾಡೀಲಿ ಬರಬೇಕಾದ್ರೆ ಮಲ್ಕೊಂಬಿಟ್ಟಿದ್ದ. ಮತ್ತು ಸೋನೆ ಬರ್ತಾಯಿತ್ತು ಮಳೆ ಥರ ಚಿಕ್ಕದಾಗಿ. ಅವನಿಗೆ ಅದಕ್ಕೆ ಫುಲ್ ಪ್ಯಾಕ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ವಿ, ಚಳಿ ಆಗಬಾರ್ದು ಅಂತೇಳಿ. ನೋಡಿ ಕೂತಿದ್ದಾನೆ ಅಂತ. ಅವರೊಬ್ಬರಿದ್ರೆ ಇನ್ಯಾರೂ ಬೇಡ ಅವನಿಗೆ. ಅವರು ಮತ್ತು ನಮ್ಮಪ್ಪ
ಇಬ್ಬರಿದ್ರೆ ಸಾಕು ಅವನಿಗೆ. ಫೈನಲಿ ಎಲ್ಲ ಮಗು ನೋಡೋಕೆ ಹೋಗ್ತೀವಿ ಅಂತ ಹೇಳಿದ್ವಲ್ಲ, ಹೋಗಿ ನೋಡ್ಕೊಂಡು ಬಂದ್ವಿ. ಬಟ್ ಇವಾಗ ಅವಳಿಲ್ಲ, ಅದಕ್ಕೆ ನಾನು ಬ್ಲಾಗ್ ಎಂಡ್ ಮಾಡಕ್ಕೆ ಬಂದಿದ್ದೀನಿ. ಮಗು ಮಾತ್ರ ಮಸ್ತಾಗಿತ್ತು, ಕ್ಯೂಟಾಗಿತ್ತು, ಎಷ್ಟು ಖುಷಿ ಆಯಿತು ಗೊತ್ತಾ ನೋಡಿ ಮಗುನ. ತುಂಬ ಚೆನ್ನಾಗಿತ್ತು. ನನ್ನ ಮಗ ಹುಡ್ದಾಗ್ಲೂ ಸೇಮ್ ಹಂಗೆ ಇದ್ದ. ಬಟ್ ಇದು ಹೆಣ್ಣು ಪಾಪು ಚೆನ್ನಾಗಿತ್ತು. ಫೋಟೋ ಎಲ್ಲ ತೆಗಿಬಾರ್ದು ಅಂತ ಹೇಳಿದರು, ಅದಕ್ಕೆ ತೆಗೆದಿಲ್ಲ. ಫೋಟೋ ತೆಗಿಬಾರ್ದಲ್ವ ಪಾಪ ಮಗುನ. ಎಲ್ಲ ಮುಗೀತು, ಬಂದ್ವಿ. ಓಕೆ, ಈ ವ್ಲಾಗ್ ನೋಡಿರಲ್ವಾ, ಇದರಲ್ಲಿ ಏನಾದ್ರು ತಪ್ಪಿದರೆ, ಏನಾದ್ರು ಇದು ಹಿಂಗೆ ಹೇಳ್ಬೇಕಿತ್ತು, ಇದು ಈ ಥರ ಹೇಳ್ಬೇಕಿತ್ತು ಅಂತ ಏನಾದ್ರು ಅನಿಸಿದರೆ ಯಾರಿಗಾದರೂ ಕಮೆಂಟ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಚೇಂಜ್ ಮಾಡ್ಕೋತೀವಿ ಅದೆಲ್ಲ. ಇವಾಗ ಸುಮ್ಮನೆ ಒಂದು ಸಣ್ಣ ಪ್ರಯತ್ನ ಇವೆಲ್ಲ ಮಾಡ್ತಾ ಇರೋದು. ಇನ್ನು ಅಷ್ಟೊಂದು ಬ್ಲಾಗ್ ಹೆಂಗೆ ಮಾಡೋದೇನು ಅಂತ ಗೊತ್ತಿಲ್ಲ. ಚೆನ್ನಾಗಿ ಮಾಡ್ತಾಯಿದ್ದೀವ, ಅದನ್ನೆಲ್ಲ ನೀವೇ ಹೇಳಬೇಕು. ಓಕೆ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಏನೇ ಇದ್ದರೂ ಕಮೆಂಟಲ್ಲಿ ತಿಳಿಸಿ ಯಾವ್ಯಾವ ಬ್ಲಾಗ್ ಮಾಡಬೇಕಂತ. ಸ್ವಲ್ಪ ಊರಿಗೆ ಬರೋದ್ರಿಂದ ನಾವು ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಬೆಂಗಳೂರಲ್ಲಿ ಇದ್ದಿದ್ರೆ ಬ್ಲಾಗ್ ಮಾಡ್ತಾಯಿದ್ವಿ, ಮೈಸೂರಲ್ಲಿ ಇರ್ತೀವಲ್ಲ ಜಾಸ್ತಿ, ಸೊ ಬ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಓಕೆ, ಈ ಬ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದಷ್ಟು ನಮಗೂ ಇನ್ನೂ ಎಂಕರೇಜ್ ಆಗುತ್ತೆ. ವೀಡಿಯೋ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು, ಪಾಪ ಇಷ್ಟು ಚೆನ್ನಾಗಿ ನೋಡ್ತಾರಲ್ಲ ಅವ್ರಿಗೋಸ್ಕರ ಆದರೂ ಮಾಡಬೇಕು ಅಂತ ಖುಷಿಗೆ ಮಾಡ್ತಾಯಿದ್ದೀವಿ. ಇವಾಗ ನೀವು ನೋಡಿದ್ರೆ ಇನ್ನೂ ಖುಷಿ ಪಡ್ತೀವಿ, ಇನ್ನೂ ಖುಷಿಯಿಂದ ಮಾಡ್ತೀವಿ ವ್ಲಾಗ್ನ. ಓಕೆ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.